ಕರುಣಾಮಯಿ, ಏನಪ್ಪ ನಿನ್ನ ನೀಲೆ, ನಿನ್ನನ್ನು ಅರಿತವರು ಯಾರಿಲ್ಲ ಈ ಜಗದಲ್ಲಿ. ಸುಡುವ ಬೆಂಕಿಯನ್ನು ಭೂಮಂಡಲವಾಗಿ ಎದೆಯಲ್ಲಿಟ್ಟುಕೊಂಡಂಗೆ ಆಯಿತಪ್ಪ ಈ ಬಡವನ ಭಾವ. ಅಂದಾಗ ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ಮದುವೆ ಮಾಡಿದರೆ ಆಯಿತು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಾದರೂ ಒಂದು ಬಡವರ ಮನೆ ಹೆಣ್ಣನ್ನು ತೆಗೆದು ಮದುವೆ ಮಾಡಿದರೆ ಆಯಿತು. ಬಾಬಾ, ಯಾರ್ದು ಮದ್ವೆ ವಿಚಾರ ಮಾತಾಡದೆ ಕಾಣಿಸ್ತಿದ್ದಲ್ಲ ಮಾವ? ಮದುವೆ ವಿಚಾರ ಇನ್ಯಾರದಮ್ಮ? ಈ ನನ್ನ ಮನೆಯ ನಂದ ದೀಪ ಬೆಳಗಲು ಬರುವ ನಿನ್ನದಮ್ಮ, ನಿನ್ನದು. ಬಾಬಾ, ಏನ್ ಹೇಳ್ತಾ ಇದ್ದೀರಾ ನೀವು? ಪರದೇಶಾದ ತಂದೆ ತಾಯಿಲ್ದ ನನ್ನನ್ನು ಕರೆದುಕೊಂಡು ಬಂದು ಸಾಕಿ ಸಲಿವಿ ಈಗ ನೀವು ಮನೆ ಸೊಸೆನಾಗಿ ಮಾಡ್ಕೋತ ಅಂತ ಹೇಳ್ತಾ ಇದ್ರಲ್ಲ, ಇದಕ್ಕಿಂತ ಪುಣ್ಯ ನನಗೇನಿದೆ ಮಾವ? ನನ್ನ ಪಾಲಿನ ದೇವರ ಮಾವನು. ಎದ್ದೇಳು ಗಂಗಮ್ಮ, ಎದ್ದೇಳು, ಚಿರಂಜೀವಿಯಾಗಿ ಬಾಳು. ಎದ್ದೇಳು ಗಂಗಮ್ಮ, ಎದ್ದೇಳು, ಚಿರಂಜೀವಿಯಾಗಿ ಬಾಳು. ಹುಟ್ಟಿದ ಮನುಷ್ಯ ಕೆಟ್ಟತನ ಮಾಡುವಂತ ಯಾವ ಧರ್ಮದಲ್ಲಾಗಲಿ ಯಾವ ಜಾತಿಯಲ್ಲಾಗಲಿ ಉಲ್ಲೇಖನ ಮಾಡಿಲ್ಲಮ್ಮ, ಉಲ್ಲೇಖನ ಮಾಡಿಲ್ಲ. ಮಾಡಿದ ಪಾಪಕ್ಕೆ ಮಣಿವೆ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಎನ್ನುವಾಗೆ ನ್ಯಾಯ ನೀತಿ ಧರ್ಮ ನಂಬುವವರ ಕಾಲ, ಧರ್ಮ ನೆಂಬುವ ಕಾಲ, ಧರ್ಮವಂತರ ಕಾಲ ನಮ್ಮಂಥವ್ರದಲ್ಲಮ್ಮ, ನಮ್ಮಂಥವ್ರದಲ್ಲ. ಬಾಬಾ, ಗೌರವದ ಪಾಪಕ್ಕೆ ಗೌರವದ ಶಿಕ್ಷೆ ಆ ದೇವರು ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಸಹಿಸಿಕೊಳ್ಬೇಕು. ನಿಜ ಅಮ್ಮ, ನಿನ್ನ ಮಾತು ನಿಜ. ಚಿಟರಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಗುಡಿಯ ಮೇಲಿನ ಕಲ್ಲು ಜಾರಿ ತಲೆ ಮೇಲೆ ಬಿದ್ದಂತೆ ಆಯ್ತಮ್ಮ. ಬಾರದು ಬಪ್ಪದು ತಪ್ಪದೆ ನಮ್ಮಂಥವ್ರು ತಪ್ಪಿತೆ. ಹೀಗಿರುವ ಹಿರಿಯರ ವಾಣಿ ಅಂತೆ, ಹಿರಿಯರ ವಾಣಿ ಅಂತೆ ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ಗಂಗಮ್ಮ, ನಿನಗೆ ಅರ್ಜುನ ಮಾವ ಒಪ್ಪಿಗೆ ತಾನೆ? ಬಾಬಾ, ಹೂವಿನ ಜೊತೆ ನಾರು ಬೇರೆ ಸ್ವರ್ಗ ಸೇರಿದಂತೆ ಕೋಟೆ ವಿದ್ಯೆಗಿಂತ ಮೇಟು ವಿದ್ಯೆ ಮೇಲೆ ನನ್ನ ಮಾವನ್ ಮಾಡ್ಕೋಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು ಬಾಬಾ, ಪುಣ್ಯ ಮಾಡಿರ್ಬೇಕು. ಒಳ್ಳೆ ಗಂಡನಾದರೆ ಮೈ ಮೇಲೆ ವಸ್ತ್ರ ಒಡಿವೆನೇ ಬೇಡ, ತುಸು ರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಅನ್ನುವ ಜೀವಕನ ಮಾನದ ಜೀವ. ಗಂಗಮ್ಮ, ಬಾಬಾ, ಗಂಜಿ ಕುಡಿದ್ರು ಕೂಡ ಗಂಡನ ಮನೆ ಲೇಸು ಎನ್ನುವ ಹಾಗೆ ಪತಿಯ ಧರ್ಮವನ್ನು ಪರಿಪಾಲಿಸೋದೇ ಸತ್ಯದ ನನ್ನ ಧರ್ಮ ಅಲ್ಲವೇ ಬಾಬಾ? ನೋಡಮ್ಮ, ಶಾನಬಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು. ಅಂದಾಗ ಮಾವಿನ ಮರದಿಂದ ಮಾವಿನ ಮರ ಹುಟ್ಟುತ್ತದೆ, ಬೇವಿನ ಮರ ಹುಟ್ಟುವುದಿಲ್ಲ ಅಂತ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿರುವವರಿಗೆ. ಹಾ ಬಾಬಾ, ಶಂಕರ್ ಬಾಬಾ ಬಂದಂತೆ ಕಾಣುತ್ತೆ. ಏನನ್ನ ಏನೋ ಘನ ವಿಚಾರ ಮಾಡುವಂತೆ ಕಾಣುತ್ತದೆ, ಏನದು? ಏನಿಲ್ಲಪ್ಪ ಶಂಕರ, ನಿಮ್ಮ ಮದುವೆ ವಿಚಾರ ಬಗ್ಗೆ ಮಾತನಾಡುತ್ತಿದ್ದೆಯಪ್ಪ, ಮದುವೆ ವಿಚಾರ ಬಗ್ಗೆ ಮಾತನಾಡುತ್ತಿದ್ದೆ. ನಿನಗೆ ಒಂದು ಬಡವರ ಮನೆ ಹೆಣ್ಣನ್ನು ತೆಗೆದು ಮದುವೆ ಮಾಡಿದರೆ ಒಪ್ಪಿಗೆ ತಾನೆ? ಅಣ್ಣ, ಏಕೆ ಬಡವರೆಂದು ಬೆಚ್ಚಿ ಬೀಳುವಂತ ಮಾತುಗಳನ್ನಾಡಿ ಚುಚ್ಚಿ ಚುಚ್ಚಿ ಏಕೆ ಕೊಲ್ಲುತ್ತೀರಿ? ಶ್ರೀಮಂತರ ಹೆಣ್ಣು ಮಕ್ಕಳು ಮದುವೆಯಾಗಬಾರದೆಂದು ನಿಯಮವಿದೆಯಾ? ಇಲ್ಲ ಕಾನೂನೇನಾದರೂ ಇದೆಯಾ? ಶಂಕರ, ಶ್ರೀಮಂತರು ಆನೆ ಕಟ್ಟೋದು, ಬಡವರು ತಾಳಿ ಕಟ್ಟೋದು ಎರಡು ಸರಿ ಸಮಾನ ಅಪ್ಪ, ಎರಡು ಸರಿ ಸಮಾನ. ಹೀಗಿರುವಾಗ ಆಕಾಶಕ್ಕೆ ಏನೇ ಹಾಕೋದು, ಬೆಂಕಿಗೆ ಮುತ್ತು ಕೊಡೋದು ನಮ್ಮಿಂದ ಸಾಧ್ಯವ ಶಂಕರ್? ಅದಕ್ಕೆ ಹೇಳಿದ್ದಾರೆ ದೊಡ್ಡವರು ಹಾಸಿಗಿದ್ದಷ್ಟು ಕಾಲು ಚಾಚು ಅಂತ. ಅಣ್ಣ,
ಈ ನಿಮ್ಮ ಮಾತು ಕೇಳಿ ಮೂರ್ಖನಾಗಲಾರೆ ನಾನು. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜೈರಾಜ್ ಸಾಹುಕಾರನ ತಂಗಿ ಶೀಲಾ ಇರೋಳಲ್ಲ, ಅವಳೇ ನಾವು ಕಾಲೇಜಿನಲ್ಲಿ ಪ್ರೀತಿ ಮಾಡಿದ್ದೇವೆ. ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮುಚ್ಚೋ ಬಾಯಿ ಶಂಕರ್, ಏನ ಮಾತನಾಡ್ತೀರಿ? ಶ್ರೀಮಂತರು ಆನೆ ಕಟ್ಟೋದು, ಬಡವರು ಶ್ರೀಮಂತರು ತಾಳೆ ಕಟ್ಟೋದು, ಬಡವರು ಶ್ರೀಮಂತರು ತಾಳೆ ಕಟ್ಟೋದು, ಬಡವರು ಗೆಳೆತನ. ಮುಚ್ಚು ಬಾಯಿ ಶಂಕರ್, ಗೆಳೆತನದ ಗುಣವನ್ನು ಬಡತನದೊಳಗೆ ನೋಡಬೇಕು. ಇನ್ನ ಶ್ರೀಮಂತಿಕೆಯಿಂದ ಅಲ್ಲಪ್ಪ. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ತಾಯಿ ಮಕ್ಕಳನ್ನು ಬೇರೆ ಬೇರೆ ಮಾಡೋಗಿತ್ತು ಮರೆಯಾದರು ಈ ನಿನ್ನ ಮನಸ್ಸಿನಲ್ಲಿ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ರೋಷಾವೇಶದ ಮಾತುಗಳು? ಗಂಗಾ, ನೀನಾದರೂ ಹೇಳು ಏನಾಗಿದೆ ಅಂತ. ಮಾವ, ಅದು ಅರ್ಜುನ, ಏನಿಲ್ಲಪ್ಪ, ನಾನು ನಿಮ್ಮಿಬ್ಬರದು ಮದುವೆ ಮಾಡಬೇಕಂತ ವಿಚಾರ ಮಾಡಿದ್ದೇನೆ. ತಾಯಿ ಇಲ್ಲದ ತಪ್ಪಲಿ ಆದ ನನ್ನ ಅಕ್ಕನ ಮಗಳ ಗಂಗಮ್ಮನ್ನು ನಿನಗೆ ತೆಗೆದುಕೊಳ್ಬೇಕಂತ ಮಾಡಿದ್ದೇನೆ. ಒಪ್ಪಿಗೆ ತಾನೇ? ಇದೇ ನಿನ್ನ ಮಾತು? ತಾಯಿ ಇಲ್ಲದ ತಬ್ಬಲಿಗಳಾದ ನಮ್ಮನ್ನು ಸಾಕಿ ಸಲುಹಿದ ನಿಮ್ಮ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ಅತ್ತವ ಕೊಟ್ಟ ಅಮೃತಕ್ಕಿಂತ ತಾಯಿ ಕೊಟ್ಟ ಅಂಬಲಿಯ ಲೇಸು ಅಂದುಕೊಂಡವನನ್ನ ಈ ನಿನ್ನ ತಮ್ಮ ಅರ್ಜುನ. ಅಂದಾಗ ನೀ ಯಾರನ್ನ ತೋರಿಸಿ ತಾಳಿ ಕಟ್ಟು ಅಂದರೆ ಸಾಕು, ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನೆ. ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನೆ. ಇದರಲ್ಲಿ ಸಂದೇಹ ಬೇಡ, ಇದರಲ್ಲಿ ಸಂದೇಹವೇ ಬೇಡ. ಸಾರ್ಥಕ ಆಯಿತಪ್ಪ, ನಿನ್ನಂತ ತಮ್ಮನ ಪಡೆದಿರುವ ಜನ್ಮ ಸಾರ್ಥಕ ಆಯ್ತು. ಅರ್ಜುನ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ತೋರಿಸಿ ಕೊಟ್ಟೆಯಪ್ಪ ಈ ಸಮಾಜದಲ್ಲಿ ಹಿರಿಯ ಅಣ್ಣನಿಗೆ. ನೋಡು, ನಿನ್ನಣ್ಣನಾದರೂ ನೋಡಿ ಕಲಿತುಕೋ, ಆವಾಗಲಾದರೂ ನಿನಗೆ ಬುದ್ಧಿ ಬರುತ್ತದೆ. ಹೋಗಲಿ ಬಿಡಿ ಬಾಬಾ. ಶಂಕರ್ ಮಾವ ಮಾತಾಡ್ಬೇಕಂತೇನು ಮಾತಾಡಿಲ್ಲ. ಅರಸನ ಮಗಳಾದ್ರೂ ಕೂಡ ಪುರುಷನ ಸತಿ ಆಗ್ಲೇಬೇಕಲ್ಲ. ಶಂಕರ್ ಮಾವ ಇಷ್ಟಪಡದಲ್ಲಿ ತಪ್ಪೇನಿದೆ ಮಾವ? ಗಂಗಮ್ಮ, ಬಡವನ ಆಸೆ ಗತಿಗೆಡಿಸಿತನ್ನು ಹಾಗೆ ಈ ಮನೆಗೆ ಬರುವ ಹೆಣ್ಣು ನಾರಿಯಾಗಿರ್ಬೇಕು. ಮಾರಿ ಆಗಬಾರ್ದಮ್ಮ, ಮಾರಿ ಆಗಬಾರ್ದು. ಹೋಗಲಿ ಬಿಡಣ್ಣ, ಹೋಗಲಿ ಬಿಡು. ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಪ್ರೀತಿಯ ತಮ್ಮ. ಅವ ಯಾರನ್ನ ಇಷ್ಟಪಟ್ಟಿದ್ದಾನೋ ಅವಳನ್ನೇ ಮದುವೆ ಮಾಡಿದ್ರಾಯ್ತು. ಶಂಕರ್, ನಿಮ್ಮ ಅಣ್ಣ ಹೊಡೆದಕ್ಕೆ ಬೇಜಾರು ಮಾಡಿಕೊಳ್ಳಬೇಡ. ಹೇಳಪ್ಪ, ಹುಡುಗಿ ಯಾರಂತ? ಅವನು ಹೇಗೆ ಹೇಳುತ್ತಾನಪ್ಪ? ಪ್ರೀತಿಸ ಹುಡುಗ ಬೇರೆ ಯಾರು ಅಲ್ಲ, ಈ ನಮ್ಮೂರ ಜಮೀನ್ದಾರ್ ಜೈರಾಜನ ತಂಗಿ ಶೀಲಾಳಂತೆ. ಶಂಕರ, ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೂ ಇಲ್ಲ ಬಡತನದಲ್ಲಿ ಹುಟ್ಟಿದನೆಂಬ ಭ್ರಮೆಗೂ ಶಂಕರ ಅಂತ ಕೆಟ್ಟ ವಿಷ ಸರ್ಪದ ಜೊತೆಗೆ ಸಂಬಂಧ ಬೆಳೆಸುವುದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಾಗಾದರೆ ನನ್ನ ಪ್ರಾಣವನ್ನಾದರೂ ಕೇಳು, ಕೊಡುತ್ತೇನೆ. ಇಲ್ಲ ಶ್ರೀಮಂತ ಮನೆ ಎಣ್ಣೆ ಬೇಕಂದ್ರೆ ಹೇಳು, ನನ್ನ ಸರ್ವ ಆಸ್ತಿಯನ್ನು ಮಾರಿ ಈ ಊರಿನಲ್ಲಿ ಯಾರು ಮಾಡದ ರೀತಿಯಲ್ಲಿ ನಿನ್ನ ಮದುವೆ ಮಾಡುತ್ತೇನೆ. ನೋಡು ಶಂಕರ, ನೋಡು ಶಂಕರ, ನಿನಗೊಂದು ಕೊನೆಯದಾಗಿ ಮಾತು ಹೇಳ್ತೇನೆ, ಕೇಳು. ಅಕ್ಕರೆ ಇಲ್ಲದ ಅರಮನೆಗಿಂತ ಅಕ್ಕರೆ ಇರುವ ತಿಪ್ಪಿನ ಲೇಸು. ಶಂಕರ, ಜೀವನ ಎಂಬುದು ಹುಡುಗಾಟವಲ್ಲ. ನೀನೇನಾದರೂ ಹುಡುಗಾಟದ ಹುಡುಗಿನ ಮದುವೆ ಆದರೆ ಮುಂದೊಂದು ದಿನ ನಿನ್ನನ್ನು ನಡು ನೀರಿನ ಕೈ ಬಿಟ್ಟಳು. ಎಚ್ಚರ ತಮ್ಮ, ಎಚ್ಚರ.
ನೋಡು ಶಂಕರ, ಆ ಜಯರಾಜ ಕಂಡವರ ಮಕ್ಕಳನ್ನ ಬಾವಿಗೆ ದೂಡಿ ನೆಲೆ ನೋಡುವ ಜನ ಅಪ್ಪ, ನೆಲೆ ನೋಡುವ ಜನ. ಅವರು ಮೊದಲೇ ಕೂರು ಜನ. ಅವರ ಜೋಡಿ ನಾವು ಸಂಬಂಧ ಬೆಳೆಸುವುದೆಂದರೆ ನಿನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾಯ್ತಪ್ಪ ನಿನ್ನ ಜೀವನ. ಅಣ್ಣ, ಏನು ಮಾತನಾಡುತ್ತೀ ಅನ್ನೋದು ಗೊತ್ತಾ ನಿಮಗೆ? ನಾನೇನು ಸಾಲಿ ಕಲಿಯದ ಹಳ್ಳಿ ಗಮರನಲ್ಲ, ನಾನೊಬ್ಬ ವಿದ್ಯಾವಂತನೆಂಬುದು ಮರೆಯಬೇಡಿ. ಅಣ್ಣ, ಯಾಕೆ ಅವಿದ್ಯಾವಂತ ತರ ಮಾತನಾಡುತ್ತೀರಿ? ಬಾಬಾ, ಯಾರ ಎದುರು ಏನು ಮಾತಾಡ್ತಿದ್ರೆ ಗೊತ್ತಾ ನಿನಗೆ? ನೋಡಮ್ಮ, ನಾನು ಅವಳನ್ನೇ ಪ್ರೀತಿಸುವುದು. ನೋಡಣ್ಣ, ನಾನು ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದೆ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳು. ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯರು ಎಂಬುದು ಮರೆತು ಮಂಗನಂತೆ ಮಾತನಾಡುತ್ತೇನೆ ನಿನ್ನ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ನನ್ನ ಹಾಗೆ ಎಲ್ಲಿಗೂ ಹೋಗಿ ನಿಲ್ಲುತ್ತೋ ಶಿವನೇ ಬಲ್ಲನಪ್ಪ, ಶಿವನೇ ಬಲ್ಲ. ಅಂದಾಗ ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನಪ್ಪ, ನೀನೇ ಬಗೆಹರಿಸು. ಅಣ್ಣ, ಆನೆ ಒತ್ತವನಿಗೆ ಆನೆ ಬಾಲ ಬರುವುದು ಭಾರವೇ? ಯಾರ ಮುಂದೆ ತಲೆ ಎತ್ತಿ ಬಾಳಬೇಕಂತಿದ್ದ ಈ ನಿನ್ನ ತಮ್ಮ ಒಂದು ತಲೆ ತಗ್ಗಿಸುವಂತಾಯ್ತಣ್ಣ ಈ ನನ್ನ ಜೀವನ. ಎಷ್ಟೋ ಬಡವರ ಬಲು ತೆಗೆದುಕೊಂಡು ಹತ್ತೂರಿಗೆ ಅಮ್ಮೀರನಾಗಿ ಮೆರೆಯುತ್ತಿರುವ ಆ ಸಕ್ಕಿನ ಶ್ರೀಮಂತರಿಗೆ ಮೆಕ್ಕಿದವನು ನಾನಾಗಿ ಹಣದ ಹಮ್ಮಿನಿಂದ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಅವನ ರೆಕ್ಕೆ ಪಕ್ಕಗಳನ್ನು ಕತ್ತರಿಸಿ 10 ನರಿ ನಾಯಿಗಳಿಗೆ ಹಂಚಬೇಕೆಂದ ಈ ನಿನ್ನ ತಮ್ಮ ಇಂದು ಶಂಕರ್ ಕೈ ಕಟ್ಟಿ ಹಾಕಿಬಿಟ್ಟ ನನ್ನ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವು ಏನೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲಪ್ಪ, ಅವನಿಲ್ಲ. ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರಿಗೆ ಪರಿಯೇ ಅವನಿಗಿಲ್ಲ ಅಂದ ಮೇಲೆ ನಮ್ಮ ಮಾತು ಅವನು ಹೇಗೆ ಕೇಳುತ್ತಾನಪ್ಪ, ಹೇಗೆ ಕೇಳುತ್ತಾನೆ? ಮೀಸಿ ಬಂದ ಮೇಲೆ ಮೂಗಿನ ನೆನಪು ಯಾರಿಗೆ ತಾನೇ ಅಪ್ಪ ಇರುತ್ತದೆ, ಯಾರಿಗೆ ತಾನೇ ಇರುತ್ತೆ? ಹೆಣ್ಣಿನ ತೋಳ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳೋದು, ಬೋರಗಲ್ಲಿನ ಮೇಲೆ ನೀರು ತುರುವುದು ಎರಡು ಒಂದೇನಪ್ಪ, ಎರಡು ಒಂದೇ. ಈ ಹಿರಿಯ ನನಗೆ ಹೊರೆ ನಿನಗೆ ತಪ್ಪಿದ್ದಲ್ಲಪ್ಪ, ನೀನೇ ಬಗೆಹರಿಸು. ಈ ಕಲಿಯುಗದಲ್ಲಿ ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣಿಗರಿಗೆ ಕರಗೋನಲ್ಲ ಈ ಶಂಕರ್. ನೋಡಿದೆ ಅರ್ಜುನ, ಮೊಸಳೆ ಕಣ್ಣೀರು ಅಂದ. ಅಯ್ಯೋ, ಬಡವನ ಬಾಳು ಜೀವನ ಗೋಳು, ಬಡವನ ಬಾಳು ಜೀವನ ಗೋಳು. ಶ್ರೀಮಂತ ಕೈಯಲ್ಲಿ ಆಯ್ತು ಬಾಳು, ಶ್ರೀಮಂತ ಕೈಯಲ್ಲಿ ಬಾಳಾಯ್ತು ಆಳು. ಬಡವನ ಬಾಳು ಜೀವನ ಗೋಳು, ಬಡವನ
ಒಡ ಹುಟ್ಟಿದ ಸಹೋದರರು ನಾವುಗಳು. ಒಂದೇ ಕರುಳ ಬಳಿಯಿಂದ ಬಂದರು ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಶಂಕರ್. ಬಾಬಾ ಅದಕ್ಕೆ ಚಿಂತೆ ಮಾಡ್ತೀರಾ? ಮಿಂಚೆ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ಅವನ ಇಷ್ಟಪಡ್ತಲ್ಲಿ ತಪ್ಪೇನಿದೆ, ಅವನ ಇಷ್ಟದಂತೆ ಮದುವೆ ಮಾಡಿಸಿ ಬಿಡಿ ಬಾಬಾ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮನಿಗಿಲ್ಲವಲ್ಲ. ಗಂಗಾ, ನಿನ್ನ ಮದುವೆ ವಿಚಾರದಲ್ಲಿ ನಿನ್ನ ಒಪ್ಪಿಗೆ ಏನು? ಬಾಬಾ, ನಾನು ಒಪ್ಪಿಗೆಯನ್ನು ಪಡೆದು ನಿಮಗೆ ಕತ್ತನ್ನು ಅರ್ಪಿಸಿ ನೀವು ಯಾವಾಗ ನನಗೆ ತಾಳಿ ಕಟ್ತಿರೋ ಅಂತ ನಿಮ್ಮ ಸತ್ಯ ಆಗ್ಬೇಕಂತ ನನಗೆ ಆಸೆ ಆಗ್ತಿದೆ. ಆಶೀರ್ವಾದ ಮಾಡಿ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವತಿ ನನ್ನ ಮಡದಿ ಆಗಬೇಕಾದ್ರೆ ನನ್ನ ತಂದೆ ತಾಯಿಗಳ ಪುಣ್ಯವೇ ಇರಬೇಕು. ಬಾಬಾ, ಇದೇ ಸಂತೋಷದಲ್ಲಿ ಒಂದು ಹಾಡೇನಾದ್ರೂ ಹಾಡೋಣ.
ನಡಿ ಗಂಗಾ. ಹಲೋ, ಈಗೇನಾದರೂ ನನ್ನ ತಮ್ಮನಿಗೆ ಎದುರಾಗಿ ಮಾತನಾಡಿದರೆ ನನ್ನ ತಮ್ಮನನ್ನೇ ಕಳೆದುಕೊಳ್ಳಬೇಕು. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿ ಶೀಲವನ್ನು ನನ್ನ ಮಣಿ ತುಂಬಿಸಿಕೊಳ್ಳಲೇಬೇಕು. ಸಮಯ ನೋಡಿ ಆ ಕುಲ್ಕರ್ಣಿ ಮುಂದ ಹೇಳಿ ಕಳಿಸಿದರಾಯ್ತು. ಗಂಗೂರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಗಂಗೂರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ನಾ ನಂಬಿದಾಕಿ ಹೋಗ್ಯಾಳ ಹಚ್ಚುಂದಾಕಿ ಬಾಳಲ್ಲ ಮಲಗೂರ, ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಗಂಗೂರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ನಾ ಬಾಳ ಹಚ್ಚುಂದಾಕಿ ಬಾಳಲ್ಲ ಮಲಗೂರ, ನಾ ಬಾಳ ಹಚ್ಚುಂದಾಕಿ ಬಾಳಲ್ಲ ಮಲಗೂರ. ಹಗ್ಗೋನವನು ಎಂಥ ಊರಿಗೆ ಬಂದು ಸಿಕ್ಕೊಂಡ್ಬಿಟ್ಟಿನ್ರಿ ನಾನು. ಅಲ್ರಿ ಬಂದಿನಿ ಒಂದು ಚಂದ ಹುಡುಗಿಯರು ಬಂದು ಚೆಕ್ ಮಾಡಿಸ್ಕೊಲಿಲ್ಲ ನನ್ನ ಕಡೆ ಅಂತೀನಿ. ಅಲ್ರಿ ಬರೋದು ಬರ್ತಾರ, ಬರೇ ಇವು 60 ವರ್ಷದ ಮುದುಕರ ಬರ್ತಾವು. ಬರೋದು ಬಂದು ನಂದು ಅಲ್ಲಿ ಮುಟ್ಟಿ ನೋಡು, ಇಲ್ಲಿ ಮುಟ್ಟಿ ನೋಡು ಅಂತ ಹೇಳಿ ಹಿಂಗ ಚೆಕ್ ಮಾಡಿಸ್ಕೊಂಡಕ್ಕಾರ. ಅದ್ರಾಗ ನಮ್ಮ ಚೋಟೆ ಬಸವ ಮದಳಲ್ಲ ಬಂದು ನಂದೊಂದು ತಟ್ಟಿಗೆ ಇತ್ತಾಗ ನೋಯ್ತೈತಿ ನೋಡು, ನಂದೊಂದು ಇಟ್ಟಾಗ ನೋಯ್ತೈತಿ ನೋಡು ಅಂತೇಳಿ ಸೊಂಟ ಮುಟ್ಟಿಸ್ಕೊಂಡು ಹೋಗ್ತಾಳ. ಅದು ಹೋಗಲಿ ಬಿಡ್ರಿ. ಅಲ್ಲಿಕ್ಕೆ ಮಾನ್ಯ ಮಾಡಿಸ್ಕೊಂಡು ಹೋದಾಕೆ ಅಂಜಲಿ ಏನು ಪತ್ತೆನೇ ಇಲ್ಲಲ್ಲ. ಗಡಿಬಿಡಿ ಮಾಡಿ ಬಾರಲು ಹುಡುಗಿ ಹಾಡಲು ಜಮತಾನೆ, ಹಾಡಲು ಜಮತಾನೆ ಹುಡುಗ ಹಚ್ಚಗೆ ಚೌನೆ, ಹಾಡಲು ಜಮತಾನೆ ಹುಡುಗ ಹಚ್ಚಗೆ ಚೌನೆ. ಗುಡಿ ಮೇಲ ಗೋಪುರ ಹೊಳದಂಗ, ಎದಿನೆಲ್ಲ ನೀ ಬಂದ ಕುಣ್ಣದಂಗ, ನೆನಪಾಗತೈತ ನೆನಪಾಗತೈತ. ಗುಡಿ ಮೇಲ ಗೋಪುರ ಹೊಳದಂಗ, ಎದಿನೆಲ್ಲ ನೀ ಬಂದ ಕುಣ್ಣದಂಗ, ನೆನಪಾಗತೈತ ನೆನಪಾಗತೈತ. ಹುಡುಗಿ ಕುಂತ ಬಂದನಕ ಬಲ ಬಲ ಅನ್ನದ ಹುಡುಗಿ ಕುಂತ ಬಂದನಕ. ಹಾಕೊಂಡು ಲಂಗ ದೌಣಿ ಅದು ಒಂಟರ ನಿಮ್ಮ ಕೈ ಮಾಡಿ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಮಾಡಿದಿ ಪ್ಯಾಸನ್ನ.
ಮದ್ದಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ಮದ್ದಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ದಡ್ಡಾಗ ಸಿಕ್ಕಾರನೇ ಗಣಪನ ಪಟ್ಟಿ ದಡ್ಡಾಗ ಸಿಕ್ಕಾರ ಬಾಳ ಬಾಳ ಗಣಪನ ಪಟ್ಟಿ ಮದ್ದಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ಮದ್ದಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ದಡ್ಡಾಗ ಸಿಕ್ಕಾರ ಗಣಪನ ಪಟ್ಟಿ ಪಪ್ಪಿದೆ 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 ಬಾರೋಣ ಬಾರೋಣ ಪಪ್ಪಿದೆ 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 ಬಾರೋಣ ಬಾರೋಣ ಗಣ್ಣ ಬದುಕಿಯಾಕ ನನ್ನ ಜಗತ್ತಿಯಾಕ ಗಣ್ಣ ಬದುಕಿಯಾಕ ನನ್ನ ಜಗತ್ತಿಯಾಕ ನಾಟಕ ಏನ್ರಿ ಡಾಕ್ಟರ ನೀವಿಲ್ಲಿ ಅಲ್ರಿ ನಮ್ನೇನು ಕರೆದು ಕಟ್ಟೋರ ತೋರಿಸಿ ಮೇವ್ ಹಾಕೋರ ಅಲ್ಲ ನೀ ಏನು ಮಾಡಿಸ್ಕೊಂಡ್ ಮಾನ್ಯ ಮಾಡಿಸ್ಕೊಂಡ್ ಹೋದ್ ಗಿರಾಕಿ ಪತ್ತೇನೆ ಇಲ್ಲಲ್ಲ ಹೇಳ್ಬಾರ್ದ್ರಿ ಇಪ್ಪ ಹೇಳ್ಬಾರ್ದ ಅಣ್ಣ ಇನ್ನು ಸಂಬಂಧ ನನಗಂಕಾರ ಸಾಕ ಸಾಕ ಹೋಗ್ಬಿಟ್ಟದ್ ನೋಡ್ರಿಪ್ಪ ಅಲ್ರಿ ಸರಿಯಾಗಿ ನೋಡಿ ನಿಮ್ಗ ಚುಚ್ಚಿ ಮಾಡಿ ಕಳಿಸಿದ್ನಲ್ಲ ಅದ್ ಹೆಂಗ ರಗತ್ ಬಂತ ರೀ ಡಾಕ್ಟರ ಹೇಳ್ತಾನೆ ಕೇಳ್ರಿ ನೀವೇನ ಚುಚ್ಚಿದ್ರಲ್ಲ ನಾ ಎಲ್ಲದಿನಂತಂದು ನನಗ ಗೊತ್ತಿಲ್ಲ ನೀವೇನು ಮತ್ತ ಚುಚ್ಚಿ ಹೊರಗ ತೆಗದ್ರಲ್ಲ ಅವಾಗ ರಗತನ ಬಂದು ಬಿಟ್ಟಿತ್ರಿ ಡಾಕ್ಟರ್ ಅಲ್ರಿ ಕರೆಕ್ಟ್ ಆಗಿ ನೋಡು ಜಾಗಕ್ಕ ನೋಡಿ ಚುಚ್ಚಿನಲ್ಲ ಅದ್ ಹೆಂಗ ರಗತ ಬಂತು ಡಾಕ್ಟರ ರಗತ್ ಅಷ್ಟ ಅಲ್ರಿ ಅದ್ರ ಗುಟ್ಟ ನಿಮ್ಮ ಎಣ್ಣಿನ ಹೊರ ಬಂದ್ ಬಿಟ್ಟಿತ್ತು ಎಣ್ಣೆ ಹೊರಗೆ ಬಂದಿತ್ತ ಅಲ್ಲ ನಿನ್ನ ಚಲೋ ಜಾಗಕ್ಕ ನೋಡಿ ಸೂಜಿ ಮಾಡಿದ್ನಲ್ಲ ಎಣ್ಣೆ ಹೆಂಗ ಹೊರಗೆ ಬಂತು ಡಾಕ್ಟರ್ ನೀವಷ್ಟು ಎಣ್ಣೆ ಬಿಟ್ಟು ಮಾಡ್ಬಿಡ್ರಿ ನಮ್ಗೆ ಬಹಳ ತ್ರಾಸ ಆಗುತ್ತ ಅದಕ್ಕ ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಆಗಬಾರ್ದು ಅಂತೇಳಿ ಎರಡು ದುಂಡನು ಒಂದು ಉದ್ದಂದು ಕೊಟ್ಟಿರ್ತೀವಲ್ಲ ಗಬಕ್ನ ಬಾಯಾಗ ಹಾಕೊಂಡ್ಬಿಡ್ಬೇಕಪ್ಪ ಏ ಯಾಕಲೆ ಮುಳ್ಳ ಹಳೆ ಮುಳ್ಳ ಏನದು ದುಂಡಂದು ಉದ್ದಂದು ಏನದು ಬಾಯಾಗ ಇಟ್ಕೊಳ್ಳೋದು ತಪ್ಪು ತಿಳ್ಕೊಬಲ್ಲಿ ಹುಡುಗಿ ದುಂಡಂದು ಅಂತಂದ್ರ ಗುಳಿಗಿ ಅವನ್ನ ಹಾಕೊಂಡಿ ಅಂತಂದ್ರ ನೋವು ಕಡಿಮೆ ಆಗತ್ತ ಅದ ಉದ್ದಂದು ಇಟ್ಕೊಂಡಿ ಅಂದ್ರ ಸಮಾಧಾನ ಆಗತ್ತ ಅಯ್ಯೋ ಡಾಕ್ಟರ್ ನೀವು ನನ್ನ ಮ್ಯಾಗ ಇಷ್ಟು ಪ್ರೀತಿ ಇಟ್ಟಿರ ಅಂದಂಗ ನಾ ನಿಮ್ ಮ್ಯಾಗಿದ್ರೆ ನಿಮ್ನ ಡಾಕ್ಟರ್ ಅಂತ ಕರೆಯಲ್ಲ ರೀ ಮಮ್ಮರ ಅಂತ ಕರಿತೀನಿ ಅಲ್ಲ ಸಾಯಿ ಕುಡುಕುಗ ಸರಾಯಿ ಕೊಟ್ಟಂಗಾತು ನನ್ನ ಬಾಳೆ ಏನು ಸತ್ಯ ಮಾಮ ಏನಿದೆ ನಿನ್ನ ಮಾತಿನ ಅರ್ಥ ಹೊಟ್ಟೆಸ್ತು ಹೊಟ್ಟಿಗೆ ಅನ್ನ ಕೊಟ್ಟಂಗಾತು ಅಂದ್ಯ ನನ್ನ ಬಾಳೆ ಹೌದಾ ಹಂಗಾರ ಮತ್ತೆ ಯಾಕತ್ತಲ್ಲ ಜಾಡ್ಸೋನ ಒಂದು ಹೊದ ಬಿಡುನಲ್ಲ ಹೊಡಿ 9 ನಿನ್ನ ಜೋಡಿ ಕೂದ ಆಗೈತಿ ಹಲಿಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ನಿನ್ನ ಬ್ಯಾಗ ನನ್ನ ನೋವಾಗೈತಿ ಅದಕ್ಕಾಗಿ ಪಡ ಬಾಳಾಗೈತಿ
ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಹೊರಗಡೆಯ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಹೊರಗಡೆಯ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಈ ಸಂದೆ ನೋಡಿದೆ ಅಲ್ಲಿ ಇಲ್ಲ, ಇಲ್ಲಿ ಹೋಳಿ ದಂಡೆ ಹೋಯೋಣ ಅಂತ ಮಾಡಿದ್ದೆ ಅಲ್ಲಿ ಇಲ್ಲ ಹೋಯವ. ಯಾ ಸಂದೆ ಹೋಗಿದ್ದೆ ನೇಮೋಣ ನಾಟ್ ಮಾನ ಮರದಿ ಐತಿಲ್ಲಿ ತಾಮ್ಗಳ ನಿಮ್ಗ. ನಾಟ್ ದಾರ್ಯಾಗ ಗಜ ನಿಂತಿರ್ಲಿ ಅಪ್ಪ, ಸ್ವಲ್ಪ ದಾರಿ ಬಿಟ್ಟು ನಿಂದ್ರಲಿ ತಾಮ್ಗಳ. ಹೋಗೋ ಮಾರ್ಯ, ನಮ್ ಕಡೆ ಚಿಲ್ರೆ ಇಲ್ಲ, ಮುಂದಕ್ಕೆ ಹೋಗು. ಅಲ್ಲ ನನ್ನ ಮಂಗ್ಯ ಮಕ್ಕಳ, ನನಗ ಚಿಲ್ರೆ ಇಲ್ಲ ಅಂತಾರ ಇವ್ರು. ಏ ಮಂಗ್ಯ ಮಕ್ಕಳ, ಸ್ವಲ್ಪ ದಾರಿ ಬಿಟ್ಟು ನಿಂದ್ರಲಿ. ಏ ಮಾವ ಇವ ಯಾವ ನೋಡ ನಮ್ಮ ಮಂಗ್ಯ ಮಕ್ಕಳ ಹೆಂಗ ಕೇಳ. ಅಲ್ಲೋ ಮರೆ, ಸಿಕ್ ಟೈಮ್ನ್ಯಾಗ ಅನುಭವಿಸ್ಬೇಕಂತಂದ್ರ ನಿನ್ನಂತವ್ರು ಬಂದು ನಮಗ್ ಗಂಟು ಬೀಳ್ತಾರ. ಹೋಗೋ ಮರೆ ಹೋಗು, ಯಾಕೆ ತಲೆ ಕೆಡಿಸ್ತೀವಿ, ಹೋಗು. ಮಾಡ್ತೀರಿ ಅಪ್ಪ ಅಪ್ಪ, ಇಂಥ ಮಂದಿನ ಹತ್ತಿ ಇಲ್ಲಿ ಎಲ್ಲಿ ಹೋದ್ರು ನೀವೇ ಬಿಡು ಮಂಗ್ಯ ಮಕ್ಕಳಲ್ಲಪ್ಪ ಅಪ್ಪ, ಹೊಡಿತೀರಿ ಸಾಗಿ ಮೆಚ್ಗಿ. ನಾ ತಿಳ್ಕೊಂಡಿನಿ ಮರ ಇಂಥ ಹಳೆಗಳು ಗಂಟು ಬೀಳ್ತಾರ ಅಂತೇಳಿ. ಸ್ವಲ್ಪ ದಾರಿ ಬಿಟ್ಟು ನಿಂದ್ರಪ್ಪ, ನಾನು ಮುಂದಕ್ಕೆ ಹೋಗ್ತೀನಿ. ಯಪ್ಪ ಯವ್ವ ಯಪ್ಪ, ನಾ ಏನು ಮಾಡಿಲ್ಲ ಪಪ್ಪ ನಿನ್ ಮ್ಯಾಗ ಆಣಿ. ಯವ್ವ ನಾನು ಮ್ಯಾಗ ಆಣಿ ಮಾಡಕ್ ಬಿಡು ಯವ್ವ, ನಾ ತಲೆ ಕೂಲ ಉಷ್ಟು ಹೋದ್ರೆ ಯವ್ವ ಇಲ್ಲ ಕಣ್ಣಿಗೆ ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದು ನಾನು ನನ್ನ ಹಾಸಿಗೆ. ನೀ ಏನು ಮನಗಿಸಿ ಬಿಡ್ತಿಯಲ್ಲ, ಈಗೀಗ ಉರು ಬೇಜಾರಾಗತ್ತೈತ್ ನಂಗು. ಅಲ್ರಿ ಕುಲಕರ್ಣಿ ಅವ್ರ, ನನ್ನ ಮಗಳು ಹೆಂಗದ ಹೊಡಿ ಒಂದು ಗೊತ್ತಾಗತ್ತ ನಿನಗ. ಅಲ್ರಿ ಕುಲಕರ್ಣಿ ಅವ್ರ, ನಿಮ್ಮ ಮಗಳು ನಮ್ಮಲ್ಲಿ ಹುಂಚಿಗಿಡುತ್ತಲ್ಲಿ ಸಂಡಾಸ್ಕ್ ಬಂದಿದ್ಲು. ಅದನ್ನು ನೋಡಿದ ನಮ್ಮ ಭಜಂತ್ರಿ ಮಂಜ ಓಡ್ಕೊಂತ ಬಂದು ನಾನು ಮುಂದೆ ಹೇಳಿದ. ನಾ ನೋಡ್ರಿ, ನೀವು ಮೊದಲ ನಮಗ ದೇವ್ರು ಕೊಟ್ಟು ಮನಿ ಕೊಟ್ಟು ದೇವ್ರು, ನಿಮ್ಮ ಮಗಳಿಗೆ ಏನಾರ ಆತಂದ್ರ ನಮಗ್ ತ್ರಾಸ ಆದಂಗ, ಅದಕ್ಕ ಟ್ರೀಟ್ಮೆಂಟ್ ಮಾಡಾಕತ್ತಿದ್ರಿ ಕುಲಕರ್ಣಿ ಅವ್ರ. ಹೌದೌದು ಅಂತೀನಲ್ಲ, ಅನ್ಕೊಂಡೆ ನನ್ನ ಮಗಳ ಅಪ್ರಂಜಿ ಅಂತ. ಡಾಕ್ಟ್ರ ದೇವ್ರಾಗಿ ಕಾಪಾಡಿದಲ್ಲ, ಅಷ್ಟ ಸಾಕು ಪರಮಾತ್ಮ. ನೋಡ್ರಿ ಕುಲಕರ್ಣಿ ಅವ್ರ, ನಮ್ಮ ಕರ್ತವ್ಯನ ಇನ್ನೊಬ್ರು ಕಾಪಾಡೋದು. ಅಲ್ರಿ ಡಾಕ್ಟ್ರ, ಎಲ್ಲಿ ಹೋಗ್ಯಪ್ಪ ರಾಜ? ಇನ್ನ ಬರೋಣವಲ್ಲ, ಎಲ್ಲಿ ಹೋಗ್ಕೊಂತ ಬರ್ತಾನ ಒಂದು ಹೊಡಿ ನಾನು ಏನ ಸಿರ ಉಪ್ಪಿಟ್ಟು ಅವ್
ಹೋಗಿ ಎದ್ದಿಲ್ಲ ಹುರುಪು. ತಡ್ಕೋ ಒಂದಿಟ್ಟು ಸಮಾಧಾನ ಕಾಯಿ ಕರಿಕಂಬಳಿ ಬೋಡ ಕಣ್ಣಿ ಆಸ ಮಾಡುನು ತಾಯಂ ಪಾಸ ಕರಿಕಂಬಳಿ ಬೋಡ ಕಣ್ಣಿ ಆಸ ಮಾಡುನು ತಾಯಂ ಪಾಸ ಬಸ್ ಎತ್ತ ಹೊಂಟಲ್ ಮನಿ ಕಡೆ. ಏನು ಮಾವ ತಂದಿ ಮಗಳು ಇಬ್ರು ಸೇರಿ ವಾಕಿಂಗ್ ಬಂದಿರಿ ಏನ? ಹೌದು, ಇವ್ರು ಯಾರು? ಇವರು ಡಾಕ್ಟರ್ ಸಾಹೇಬ್ರು, RMP ಡಾಕ್ಟರ್ ಸಾಹೇಬ್ರಲೇ. ಬಸ್ಯ ಏನ್ ಮಾಡುದ್ಲಿ ನೀ ಮೌನ ಏನ್ ಮಾಡೋದು ಮಾವ? ಈ ಹಾಳಾದ KB ಅವರ ಒಮ್ಮೆ ಸಿಂಗಲ್ ಒಮ್ಮೆ ತ್ರಿಪೇಸ್ ಕೊಡೋದ್ರಿಂದ ನಮ್ಮ ಗಿರ್ನಿ ಮೋಟಾರ್ ಸುಟ್ಟಿತ್ತ. ಅದಕ್ಕ ರಿಪೇರಿ ಮಾಡಿಸ್ಕೊಂಡು ಬರಾಕಂತೇಳಿ ಹೊಂಟಿದ್ ನೋಡ ನಿನ್ನ ಕುಲಕರ್ಣಿ ಮಾವ. ಹೌದೌದು ಮುಖಂಡೇನು ಇಷ್ಟ ಏನ್ ಮಾಡುದ್ಲಿ ಬಸ್ಯ? ನಿನ್ನ ಗಿರಿನಿ ಸಾಂದು ಐತಿ ಬೀಸಿ 3 ನಿಮಿಷ ಬರಲಿ ಬಸ್ಯ. ಹುಷಾರ್ ನೋಡ್ ನಿಂದ ಪೋಟಿ. ಪಪ್ಪ ಬೀಸುದೇನೋ ಸರಿ, ಆದ್ರ ಸಣ್ಣದು ದೊಡ್ಡದು ಅಂದೆಲ್ಲ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟಂಗ ಮಾತಾಡ್ಬೇಡ ಪಪ್ಪ. ಅದಕ್ಕ ಈ ಸತ್ಯ ಹೇಳ್ತಾನೆ ಕೇಳ. ಸಣ್ಣದು ಅಂತಂದ್ರ ಜ್ವಾಳ, ದೊಡ್ಡದು ಅಂತಂದ್ರ ಗೋಂಜಾಳ. ಪಪ್ಪ ನಿನ್ನ ಕೌಸ್ನಾಗಿಟ್ಟು ಮಾತಾಡಕ್ ಹೋಗ್ಬೇಡ, ನನ್ಗಿನ್ನ ಏನೂ ಅರ್ಥ ಆಗಂಗಿಲ್ಲ. ನಾ ಇನ್ನ ಸಣ್ಣಕದೇನಿ. ಸಣ್ಣಾಗಿ ಅಂತ ಹೇಳಿ ಏಸ್ ಮನಿ ಮುರಿದಿ ಹಿಂಗ? ಇನ್ನ ಮನಿ ಮುರ್ತಿಲ್ಲ, ಈಗ ನಿಂದ ಮನಿ ಮುರಿಲ್ಲ. ಮಗಳು ಮಾಡ್ತಾಳೆ ಪಸಂದ್ ಆತೋ ಮುರಿಯಾಕ ನಿಂತಾಳಿಕಿನ್. ಬೇಡಪ್ಪ ನಿನ್ ಸವಸ್ ನನಗ್ ಬೇಡ. ಕರೆಂಟ್ ಹೋದು ಅದಲೇಪ್ಪ ಏನ? ಅಲ್ರಿ ಬಸವ್ರ, ಕರೆಂಟ್ ಹೋದ್ರ ಹೆಂಗ ಮಾಡ್ತೀರಿ? ಕರೆಂಟ್ ಹೋದ್ರು ಬಿಡು ಮಗನಲ್ಲ, ಜನರೇಟ್ ಐತಲ್ಲ, ಜನರೇಟ್ ಹಚ್ಚಿ ಚಲೋ ಮಾಡ್ತೀನಿ. ಅಷ್ಟು ಸುಲಭ ತಿಳ್ಕೋಬೇಡ್ರಿ ಗಿರ್ನಿ ಬಸ್ಯನ್ನ. ಲೇ ಬಾಸ್ಯ ನೀನು ಲೇ ಬಾಸ್ಯ ನೀನು ಗಿರ್ನಿ ಬೀಸಿ ಸಾಂದ್ ಆಗೈತ್ ನೋ. ಲೇ ಬಾಸ್ಯ ಸಿಕ್ಕರ ಕೈಯಾಗ ನೀನು ಗಿರ್ನಿ ಕೊಟ್ಟೆ ಅಂದ್ರ 3 ನಿಮಿಷ ಬರಂಗಿಲ್ಲ. 3 ನಿಮಿಷ ಹುಷಾರ್ ನೋಡ್ಲೇ ಬಾಸ್ಯ ನೀನ್ ಪುಟ್ಟಿ. ನಿಮ್ ಮಾತು ಕರೆ ಐತ್ ನೋಡ್ರಿ ಕುಲಕರ್ಣಿ ಅವ್ರ. ಲೇ ಮಾವ, ನೋಡಾಕ ಚಂದ ಅಂದ ನೌಕರಿ ಬ್ಯಾರೆ ಐತಿ ಅಂತೇಳಿ ಮಗನ ನಿನ್ನ ಮಗಳೇನಾರ ಅವನಿಗೆ ಕೊಡೋ ಪ್ಲಾನ್ ಮಾಡಿದ್ರ
ನಿನ್ನ ಮಾವ ಅನ್ನೋದು ಮರತ್ತ ನೀನ್ ಹೆಣ ಗೂಟಕ್ಕೆ ಬಡದ ನಿನ್ನ ಮಗಳ ಹಾರಿಸ್ಕೊಂಡಕ್ಕಿನಿ ಹಾರಿಸ್ಕೊಂಡ ಈಗ ಹೆಂಗ ಅನ್ಸತ್ತ ಯಾಕೊಮ್ಮವ ಸುಮ್ಮನೆ ನಿಂತಿಯಲ್ಲ ಬೆದ್ರಗೊಂಬೆ ನಿಂತಂಗ ಅಂಜಿಕ್ ಬಂದೈತೆ ಅವಾಗ ಅಂಜಿಕ್ ಬಂದೈತೆ ಯಾವ ಮಗಳ ಹೇಳು ಪಪ್ಪ ಇದ್ದಿದ್ದಾಗ ಗಡಿ ಉಳಿದಿದ್ದು ಯಾವ ಹುಷಿಯಾರು ನೋಡು ಈ ಹುಡುಗರು ಬುದ್ಧಿ ಚಲೋ ಇಲ್ಲ ಯಾವ ಬುದ್ಧಿ ಚಲೋ ಇಲ್ಲ ಹೋಗು ನಡೆಯವ ನೀ ಮೋಹನ್ ಹೋಗು ನಡೆ ಪಪ್ಪ ನಾನು ಬರಂಗಿಲ್ಲ ನಮ್ಮ ಮಾಮಗ ಐತಲ್ಲ ಔಷಧಿ ತೋರಿಸಿ ಬರ್ತೀನಿ ನೀನು ಮನೆಗೆ ಹೋಗ ಮುಂದೆ ಯಾವ ಹುಡುಗರು ಉಪಯೋಗ ಇಲ್ಲ ಅದಾರ ಬಾ ಹೋಗು ನಮ್ಮ ಮನೆಗೆ ನೀ ಮೋಹನ್ ಬಾ ಹೋಗ ನಡಿಯೋ ನಿನ್ನವನೇ ಏ ನಿಮ್ಮ ನೀ ಮಾಡು ಬಾ ಇಬ್ರು ಅಪ್ಪ ಮಗಳು ಇಲ್ಲೇ ಜಗಳ ಮಾಡ್ಕೊಂತ ಕುಂತ್ರ ಹಿಂದ ಪಾತ್ರ ಮಾಡೋರು ನಮ್ಮನ್ ಬಡಿಗೆ ತಗೊಂಬರ್ತಾರ ನಡಬರ್ ಕಾರಿಸ್ಕೊಂಡು ಹೋಗ್ಕಿನಕಿನ್ನ ಅಲ್ಲ ಅಲ್ರಿ ಅಷ್ಟ್ಯಾಕ್ ಚಿಂತೆ ಮಾಡ್ತೀರಿ ಅದಕ್ ನೋಡಾಕಂತೇಳಿ ನಾ ಅದಿನಲ್ಲ ನನಗ ನಮಗ ನನಗ ಗುದ್ದ ಮಾವ ನೋಡ ನೀ ಹೇಳಿದಂಗ ಗುದ್ದವನ ಬ್ಯಾನಿ ಬಂದಿರೋದ್ ಕರೆಯನ ಆದ್ರ ಡಾಕ್ಟರ್ ನೀವೇನು ಶುದ್ಧ ಮಾಡೋದು ಬ್ಯಾಡ ಆ ಬ್ಯಾನಿಗೆ ಶುದ್ಧ ಮಾಡೋ ಔಷಧಿ ಅಂಜಲಿ ಹತ್ರ ಐತಿ ಆಕಿ ಕೊಡ್ತಾಳ ಏನ್ ನೀವು ಜಾಗ ಖಾಲಿ ಮಾಡೋರು ಏನಿಲ್ಲ ಮಾಡಿಸ್ಲು ಲೇ ಬಸ್ಯ ಅಂಜಲಿ ಆಯುರ್ವೇದಿಕ್ ಮೆಡಿಸಿನ್ಕಿಂತ ನನ್ನ ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ ನೋಡು ಅದ್ರಾಗ ಇನ್ನು ಪವರ್ ನಾ ಏನು ಹೇಳಲೇ ಬಸ್ಯ ನಿನಗ ಯಪ್ಪೋ ನನಗ ಇಂಗ್ಲಿಷ್ ಬರೋದು ಕೊಡಬ್ಯಾಡ್ರಿ ಮಾಡಾಕಪ್ಪ ಯಪ್ಪ ನನಗ ನನ್ನದಾಗಿದ್ದೈತಲ್ಲ ಸೈಲೆಂಟ್ ಆಗಿ ಮಾಡೋದು ಸಾಕಪ್ಪ ಯಪ್ಪ ನೋಡ್ಲಿ ಬಾಸ್ಯ ಗುಳಿಗೆರ ತಗೋ ಇಂಗ್ಲೀಷ್ ಗುಳಿಗೆರ ತಗೋ ನೀವು ಶುದ್ಧಾಗಿ ಕರೆಕ್ಟ್ ಆಗಿರ್ಲಿ ಬಾಸ್ಯ ನಾವೇನು ಮಂಗ್ಯ ಕಣಂಗಂತೇಳಿ ಹೇಳಿ ಬಿಡುವ ಪಪ್ಪ ನೀ ಹೋಗ ನಾ ಔಷಧಿ ತೋರಿಸಿ ಬರ್ತೀನಿ ಬೇ ಯಾವ ಹುಡುಗರು ಚಂದಿಲ್ಲ ಬಾವ್ರು ಚಂದಿಲ್ಲ ನಾನು ಒಲ್ಲೆ ಮುದುಕ ಊಟ ಹಾಕ್ಬೇಕು ಗೊತ್ತಾಗಲ್ಲ ನೀ ಮಾವನ ಬಾ ಹೋಗೋಣ ಮನೆಗೆ ಏ ಕುಲಕರ್ಣಿ ಇನ್ನೂ ಯೋಸ್ ಮನೆ ಹಾಳು ಮಾಡ್ತಿದ್ದೋ ಏನೋ ಅಲ್ಲ ಇನ್ನೂ ಹಾಳು ಮಾಡ್ಯಾನ ಇನ್ನೇನ್ ಉಳ್ದೈತಿ ಅಲ್ಲ ನಿಮ್ಮ ಅಪ್ಪ ಚಂದ ಇಲ್ಲ ಅಂತ ಹೇಳ್ತಾನ ಹುಡುಗರು ನಮ್ಗೇನ್ ಹುಳ ಹತ್ತವನ ಯಾರಿಗ ಗೊತ್ತ ಅವನ ಕೇಳೋಗ ಯಾರ ನೀ ನೋಡಿಲ್ಲ ಇಟ್ಟತನ ನಾವ್ ಅಲ್ಲಪ್ಪ ನೀ ನೋಡಿಲ್ಲ ಹುಳ ಹತ್ತವ ಏನಾಗ್ಯಾವ ನೀ ನೋಡಿಲ್ಲ ಇಟ್ಟತನ ನೋಡಾಕ ಬಂದಿರ್ಲಿಕ್ಕಿ ಬಗೆ ಹಂಗಾದ್ರ ಮನೆಗೆ ಆಸೆ ಹೆಚ್ಚಾಳ ಕಂಗಲ್ ಹುಡುಗರಿಗೆ ಬಗ್ಗೆ ಬಗ್ಗೆ ನೋಡೋದಾತು ತಗ್ಗಿನ ಮನೆಗೆ
ನಡೀತೀಯ ಹ್ಮ್ ಅಲ್ಲ ಇನ್ನೊಂದು ಇಲ್ಲೇ ಏನ್ರ ಕುಂದಿರ್ತೇನೆ ಮತ್ತೆ ಇಲ್ಲೇ ಕುಂದಿರ್ತೇನೆ ಇಲ್ಲ ಇನ್ನೊಂದು ಹೋಗೋಣ ಬಾ. ನಡಿ ನಡಿ ನಮ್ಗೇನು ಅವಾಗ ಅರ್ಜೆಂಟ್ ಐತ್ ನೋಡು ಇಲ್ಲ ಅವಗೂ ಅರ್ಜೆಂಟ್ ಇಲ್ಲ ಹಿಂದ್ಲಾರ್ದು ವಜ್ಜೆ ಐತಿ ಹಿಂದೆ ಹೋಗೈತನ ಅವಂದು ಅರ್ಜೆಂಟ್ ಐತಿ ನಂದು ಅರ್ಜೆಂಟ್ ಐತಿ ಅಲ್ಲೇ ಬಸ್ಯ ಈ ಹರಿಯಾದ ಹುಡುಗಿಯರನ್ನ ನಂಬುದು ಹಾಳ ಬಾವಿಗೆ ಹೋಗಿ ಬೀಳುದು ಎರಡೂ ಒಂದ ನೋಡ್ಲಿ ಬಸ್ಯ ಅದಕ್ಕ ಬಲ್ಲವ್ರು ಹೇಳ್ಯಾರ ಈ ಎಣ್ಣಿನಿಂದ ಬೀಳಬಾರ್ದಂತ ಕುಡುಕರು ಎಣ್ಣಿ ಚಟ ಕಲಿಬಾರ್ದಂತ ಅದಕ್ಕ ಬಲ್ಲವ್ರು ಹೇಳ್ಯಾರ ಹಾ ಹಾ ಎತ್ತವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಇದೇ ಈ ಜಯರಾಜನೇ ಮರ್ಮ. ಏ ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿತೀನಂತ ಬಂದರೆ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಸುಕೂಸು ನೀನು. ಅಂದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ದೇಶವಿದು. ಏಕಾಚಿತ ನೀನೊಬ್ಬ ಬಡ ಕುನ್ನಿ. ಜೇನು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರುಕ. ಅಂದಾಗ ನಮಗೆ ಎದುರಿಗೆ ಮಾತನಾಡಿದರೆ ಚಟ್ಟಕ್ಕೆ ಇರುವುದು ನಿನ್ನ ಹಣ. ಕುಲಕರ್ಣಿ, ಏ ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆ? ಹೋದ್ರಿ ಬಗಳದ್ರಿ ಅಪ್ಪ. ಕುಲಕರ್ಣಿ, ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥಲ ಮಾತು ಅರ್ಥಲ ಕೆಲಸ ಎರಡು ಆಯ್ ಬರಂಗಿಲ್ರಿ ಅಪ್ಪ. ಎರಡು ಆಯ್ ಬರಲ್ಲ ಈ ಕುಲಕರ್ಣಿಗೆ. ಕುಲಕರ್ಣಿ,
ಬೆಟ್ಟದಂತ ಸುದ್ದಿ ಕಟ್ಟು ಕಳಿಸಲಿಕ್ಕೆ ಅವನೇನು ನಮ್ಮ ಜೊತೆ ಬೀಗತನ ಬೆಳೆಸಿಕೊಂಡು ತಿಳಿದುಕೊಂಡ ಬಡಪಾಯಿ ಗುರ್ಲಿಂಗ ಅರ್ಜುನ. ಸಾವುಕಾರ ರೋಗಿ ಬೆಳೆಸಿದ್ದು ಹಾಲೋನನ ಡಾಕ್ಟ್ರು ಹೇಳಿದ್ರಿ ಅದು ಹಾಲೋನ ರೇಪ ಅಂದಾಗ ಅರ್ಜುನ ಶಂಕರ ನಿಮ್ಮ ತಂಗಿ ಶೀಲ ಓಮನ ಪ್ರೀತಿ ಮಾಡಾಕೊಂತಾನ್ರಿ ಅಪ್ಪ, ಪ್ರೀತಿ ಮಾಡಾಕೊಂತಾನ. ಈ ಮನಿತನ ಸೂದಿ ಹೋಗೈತಿ ನೋಡ್ರಿ ಅಪ್ಪ. ಏ ಕುಲಕರ್ಣಿ, ಯಾರು ಎದುರುಗಡೆ ನಿಂತು ಮಾತನಾಡ್ತಿ ಅನ್ನೋದು ಮನದಲ್ಲಿ ಪರಿಜ್ಞಾನವಿದೆ. ಇವನು ಈ ಊರಿನ ಸಾವುಕಾರ. ಸಾವುಕಾರ ನಿಜ ಹೇಳಿದ್ರಿ ನಿಮ್ಮ ಸಿಟ್ಟು ಬರ್ತ್ರಿ. ನಿಜ ಹೇಳಿದ್ರ ಅರ್ಜುನ ಅದನ್ರಿ ಆ ಮುಕ್ಕುಳ ಮ್ಯಾಗ ಒಂದೆರಡು ಚಡಮ ತೆಗಿತನ್ರಿ ಅಪ್ಪ, ಚರ್ಮ ಹೊಳಿ ಬೀಳತ್ ನೋಡ್ರಿ. ಕುಲಕರ್ಣಿ, ಸಿರಿ ಸಂಪತ್ತಿಗೆ ಬೆಳೆಸಿದ ನನ್ನ ತಂಗಿ ಆ ಬಡ ಭಿಕಾರಿಗೆ ಕೊಡಬೇಕೆ? ನೆವರ್. ಸಿರಿತನ ಸಂಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಯಥೋಚಿತ ಆ ಬಡವನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪುವುದಿಲ್ಲ. ನೀವ್ ತಿಳ್ಕೊಂಡಂಗ ಅಲ್ರಿ ಅಪ್ಪ, ಬ್ಯಾಟದ ಸುದ್ದಿ ಕಳ್ಸನ್ರಿ ಅಪ್ಪ. ಜೋಗಿ ಗುಂಡಿಗೆನೆ ಬ್ಯಾರೆ, ತಿಪ್ಪಿ ಗುಂಡಿಗೆನೆ ಬ್ಯಾರೆ ಅಪ್ಪ. ಗಡ್ಡ ಬಿಟ್ಟು ಕುಲಕರ್ಣಿಗೆ ಆಯ್ ಬರಂಗಲ್ರಿ ಅಪ್ಪ, ಆಯ್ ಬರಂಗಿಲ್ಲ. ಕುಲಕರ್ಣಿ, ಕುರಿಯರು ಕೇಳಿ ಮಸಾಲೆ ಅರಿವ ಈ ಜಯಮಾನ್ ಜಯರಾಜನಿಗೆ ಅಲ್ಲ. ಏನೋ ಅರಿಯದ ನನ್ನ ತಂಗಿ ಶೀಲಾನ ತಲೆಯಲ್ಲಿ ಇಲ್ಲದ ಸಲ್ಲದ ಪ್ರೀತಿ ಎಂಬ ಹುಚ್ಚು ಹಿಡಿಸಲಿಕ್ಕೆ ನನಗೆ ಒಪ್ಪುವುದಿಲ್ಲ. ದನಿಗಳ ಮುಳ್ಳಿನ ತೆಗಿಬೇಕ್ರಿ, ಸುಳಿನ ತೆಗಿಬೇಕ್ರಿ ಅಪ್ಪ. ಅಂದಾಗ ನಿಮ್ಮ ತಂಗಿ ಶೀಲಾವಮ್ಮನ ಅದಲ್ರಿ, ಸ್ವಲ್ಪ ಕರೆದು ಕೈ ಬಿಡ್ರಿ. ಶೀಲಾ ಯಾಕನ ಇಷ್ಟೊಂದು ಅರ್ಜೆಂಟ್ ಆಗಿ ಕರೆದ್ರಿ? ನೋಡಮ್ಮ ಶೀಲಾ, ಆ ಅರ್ಜುನನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸಿದನಂತೆ, ಹೌದೇನಮ್ಮ? ಶೀಲಮ್ಮ, ಹೌದನ್ನ ಶಂಕರ್ ನಾನು ಒಬ್ರಿಗೊಬ್ರು ಮನಸಾರೆ ಪ್ರೀತಿಸಿದ್ದು ನಿಜ. ಅದೀಗ ಮದ್ವೆ ಹಂತಕ್ಕೆ ಸಹ ಬಂದಿದೆ. ನಾನೇ ಹೇಳ್ಬೇಕಂದೆ ನೀವೇ ಕೇಳಿದ್ರಿ ಅಣ್ಣ. ನೋಡಮ್ಮ ಶೀಲಾ, ಸೋಟಿದ್ರ ಕೈ ಸುಟ್ಕೊಳಕ್ ಹೋಗ್ಬಿಡವ, ಕೈ ಸುಟ್ಕೊಳಕ್ ಹೋಗ್ಬಿಡವ. ಸುಮ್ಮನೆ ನಿಂತ್ರ ಕೆಲಸ ಆಗಲ್ಲವ, ಸುಮ್ಮನೆ ನಿಂತ್ರ ಕೆಲಸ ಆಗಲ್ಲ. ಕುಲಕರ್ಣಿ ಅವರೇ, ಇದು ಅಣ್ಣ ತಂಗಿ ವಿಚಾರ, ಮಧ್ಯದಲ್ಲಿ ನೀವು ಬಾಯಿ ಹಾಕೋದು ಸರಿಯಲ್ಲ. ನೋಡಣ್ಣ, ಶಂಕರ್ನನ್ನು ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅದು ಈಗ ಮದ್ವೆ ಹಂತಕ್ಕೆ ಬಂದಿದೆ. ನಾನು ಅವ್ರನ್ನೇ ಮದ್ವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಣ್ಣ. ಅರಮನೆಯಲ್ಲಿ ಗಿಳಿಯಂತೆ ಸಾಗಿದ ನಿನ್ನನ್ನು ಆ ಕಟುಕನ ಕೈಯಲ್ಲಿ ಕೊಡುವ ಮುಟ್ಟಾಳ ನಾನಲ್ಲ. ಈ ನಿನ್ನ ಸಿರಿತನ ಸಂಪತ್ತಿಗೆ ಬೆಳೆದ ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿ ನಿನ್ನನ್ನು ಆ ಬಡವನು ಕಟ್ಟುಕೊಳ್ಳೋಕೆ ಬಿಟ್ಟು ನಿನ್ನ ಹುಚ್ಚು ಪ್ರೀತಿ ಪ್ರೇಮವನ್ನು. ಸಾಕೋರೆ ಬೂದಿ ಮುಚ್ಚಿ ಕ್ಯಾಂಡ ನನ್ನ ಮನೆ ಒಳಗಾವ ದಾಗ ಹುರಿತೈತ್ರಿ ಮುಗುಳ್ತಾನ. ಕುಲಕರ್ಣಿ ಅವರೇ, ಮತ್ತೆ ಹೇಳ್ತಾ ಇದ್ದೀನಿ, ಅಣ್ಣ ತಂಗಿ ವಿಚಾರದಲ್ಲಿ ಮಧ್ಯೆ ಬಾಯಿ ಹಾಕೋದು ಸರಿಯಲ್ಲ. ಅಣ್ಣ,
ಶಂಕರ್ನನ್ನು ನಾನು ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತಾದ್ರೆ ಅದು ಅವರನ್ನೇ ಅಂತ ನಿರ್ಧಾರ ಸಹ ಮಾಡಿದ್ದೇನೆ ನಾನು. ಸೀಲಾ, ನಾ ಏನು ತಂದು ಪಲ್ಲಕ್ಕಿ ಮೇಲೆ ಕುಳಿಸಿದಿರಿ, ಅದು ತನ್ನ ಕಸವು ಬಿಟ್ಟಿದೆ. ಆ ಶಂಕರ ನಿನ್ನನ್ನು ಒಂಚು ಪ್ರೀತಿ ಮಾಡಿ ಹೊಂಚು ಹಾಕಿ ನನ್ನ ಸಿರಿ ಸಂಪತ್ತಿಯನ್ನು ಬೆಳೆಸಬೇಕಂತ ಹೊಂಚು ಹಾಕಿ ನಿನ್ನನ್ನು ಪ್ರೀತಿಸುತ್ತಾನೆ. ಅಣ್ಣ, ಶಂಕರ್ ಮೇಲೆ ಸಿಟ್ಟಿಗೇರಿ ಈ ರೀತಿ ಮಾತನಾಡ್ತಿದ್ದೀಯಾ ನೀನು? ನೋಡೋಣ, ಶಂಕರ್ ಕಲಿತವನು, ಮುಂದೊಂದು ದಿನ ಅವನಿಗೆ ನೌಕರಿ ಖಂಡಿತ ಸಿಕ್ಕೇ ಸಿಗುತ್ತದೆ ಅಣ್ಣ. ನೋಡಮ್ಮ ಕಲ್ಲಿಗೆ ಓದಿ ಆದಂದ್ರ ಕಲ್ಲು ಹೊಡಂಗಿಲ್ಲಮ್ಮ. ನಿನ್ನ ತಲೆ ಹೊಡಿತೈತಿ ನೋಡವ್ವ, ನಿನ್ನ ತಲೆನ ಹೊಡಿದ. ಇಲ್ಲ, ನಮ್ಮ ಸಿರಿವಂತಿಗೆ ಒಂದಿದ್ರು ಹುಡುಗ ಇದ್ದರೆ ಹೇಳು, ಅವನಿಗೆ ನನ್ನ ಸರ್ವ ಆಸ್ತಿಯನ್ನು ಕೊಟ್ಟು ನಿನ್ನ ಮದುವೆ ಮಾಡ್ತೇನೆ. ಈ ಊರಲ್ಲಿ ಯಾರು ಮಾಡಿರಬಾರ್ದು ಹಾಗೇ ಮಾಡುತ್ತೇನೆ. ನೋಡೋಣ, ಬಡತನ ಸಿರಿತನ ಅದು ನನಗೆ ಗೊತ್ತಿಲ್ಲ. ಶಂಕರ್ನನ್ನು ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದ್ವೆ ಆಗ್ಬೇಕಂತ ಇಷ್ಟನೂ ಪಟ್ಟಿದ್ದೀನಿ. ಒಪ್ಪಿದ್ರೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಕುಲಕರ್ಣಿ, ನೋಡಿದ್ಯಾ ನನ್ನ ತಂಗಿಯ ಸೊಕ್ಕಿನ ಮಾತನ್ನು? ಅದಕ್ಕೆ ನೀನೇ ಒಂದು ಉಪಾಯ ಮಾಡು. ಸಾವುಕಾರ ನಮಗ ಏನು ಮಾಡೋದು ಪ್ರಯೋಜನ ಇಲ್ರಿ ಅಪ್ಪ. ನೀವೇನಾರು ಹೆಚ್ಚಕಮ್ಮ ಮಾತಾಡಿದ್ರ ಒಳಿ ಬಾಯಿ ಜಿಗಿತಾಳ ನೋಡ್ರಿ. ಕುಲಕರ್ಣಿ, ನನ್ನ ತಂಗಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ಆ ಜಿಗದಾಳು ಅರ್ಜುನನಿಗೆ ಆನೆ ಬಲ ಬಂದಂತ ಆಗೋದಿಲ್ಲವೇ? ಸಾವುಕಾರ ಸಾವುಕಾರ 12 ಮಳ 6 ಮುಗುಳ್ತಾನ ಜಿಗದ್ ಬಂದ್ರು ಒಳ್ಳೆ ಕಾಲು ಹೊರಬೇಕ್ರಿ ಅಪ್ಪ. ಅಂದರೆ ನಿಮ್ಮ ಮಾತಿನ ಅರ್ಥ ಬಿಡಿಸಿ ಹೇಳು. ಸಾವುಕಾರ, ಸಾಸಕ ಒಂದಾದಾರಿ, ಬದುಕಾಗೈತಲ್ರಿ 100 ದಾರಿ ನೋಡ್ರಿ, 100 ದಾರಿ. ಕುಲಕರ್ಣಿ, ಒಗತಿನ ಮಾಟವನ್ನು ಬಿಟ್ಟು ಮುಂದೇನು ಗತಿ ಹೇಳು. ಸಾವುಕಾರ, ನಿಮ್ಮ ತಂಗಿಯನು ಶಂಕರ ಕೊಟ್ಟು ಮದುವೆ ಮಾಡಿಬಿಡೋಣ ತಗೋರಿ. ಶಬ್ಬಾಸ್ ಕುಲಕರ್ಣಿ, ಶಬ್ಬಾಸ್, ಮೆಚ್ಚಿದೆ ಈ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ಹಾಲಿನಂತೆ ಇರುವ ನಿನ್ನ ಸಂಸಾರದಲ್ಲಿ ಹಾಲಾದ ಸೃಷ್ಟಿಸಿ ನೀ ಹಠ ಮಾಡದೆ ಕೊಡುವ ಆ ನಿನ್ನ 3 ಎಕರೆ ಜಮೀನನ್ನು ನನ್ನ ಹೆಸರು ಕೈ ಸೇರುವ ಸಮಯ ಬಂದಾಗೈತೆ. ಜಯರಾಜ್, ಏನು ಖುಷಿಯಿಂದ ಕುಲಕರ್ಣಿ ನೀವು ಕಾಲ ಕಳೆಯುವಂತೆ ಕಾಣುತ್ತಿದೆ. ಹೌದು ಪೃಥ್ವಿರಾಜ್, ನಮಗೆ ಬಹು ದೊಡ್ಡ ಅಪಾರ ಬಂದಿದೆ. ಇನ್ನು ಮುಂದೆ ಆ ಅರ್ಜುನನ 3 ಎಕರೆ ಭೂಮಿಯಿಂದ ನಮ್ಮ ಮುಂದೆ ಕೈ ಸೇರುವ ಸಮಯ ಹತ್ತಿರ ಬಂದಾಯ್ತು. ಹಾಗಾದರೆ ದೊಡ್ಡಿನಾಸಿಗೆ ದಡ್ಡನಾಗಿ ಮಾರಿಬಿಟ್ಟರೆ ಆ ಮುತ್ತಾಳ ಅರ್ಜುನ. ದಣ್ಯರ, ದೊಡ್ಡ ಎಂತ ಮಾತಾಡಿದ್ರಿ ಅಪ್ಪ? ದುಡ್ಡು ಮಾರೋದು ದಡ್ಡ ಅಲ್ರಿ ಅಪ್ಪ, ದಡ್ಡ ಅಲ್ಲವ. ಲೇ ಕುಲಕರ್ಣಿ, ಎಂಟದೆಯ ಬಂಟನೆಂದು ಈ ಸಾವುಕಾರ ನಂತಸ್ತಿಗೆ ಬೆಳೆಸಿಕೊಂಡು ನಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡೆತ್ತಿ ಅವನ ಸರ್ವಾಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕೆ? ಇನ್ನೊಂದು ಸಾರಿ ಈ ಶ್ರೀಮಂತರ ಸಹವಾಸಕ್ಕೆ ಬರಬೇಕೆಂದರೆ
ಭಯ ಪಡಬೇಕು. ಆವಾಗಲೇ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ. ರಾಜ್, ಸತ್ತ ಹೆಣಕ್ಕೆ ತುಂಡು ಬಟ್ಟಿ ಬಿಡುವ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೆ ಕೊಡಲಾರೆ ಎಂದು ಹೇಳುವ ಬೆಚ್ಚಿ ಬೀಳುವ ಮಾತುಗಳನ್ನು ಆಡಿ ನನ್ನನ್ನು ರೊಚ್ಚಿಗೆ ಬೀಸಿ ಕಪಟ ಕಾರಸ್ಥಾನದಲ್ಲಿ ಕಂಬೆಳಿಗೆ ಸಿಕ್ಕಿಕೊಂಡಾಯ್ತು ಆ ಅರ್ಜುನನ ಬದುಕು. ಸಾವುಕಾರ ಲೋಮ ಸುಟ್ರ ದೇವ್ರಿಗೆ ಪರ್ಪಸ್ ಆಗಲ್ರಿ ಅಪ್ಪ. ಲೇ ಕುಲಕರ್ಣಿ, ಗಾಯಗೊಂಡಿರುವ ವಿಷ ಸರ್ಪವನ್ನು ತೊಳೆದರೆ ಎಡೆ ಎತ್ತು ಒಡೆ ಬಿಡುವ ಜಾಯಮಾನ ನಮ್ಮದಲ್ಲ. ಅಂದಾಗ ಸಾವನ್ನೇ ಸೃಷ್ಟಿಸುವ ಸೃಷ್ಟಿಕರ್ತರು ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯಾಡಬೇಕೆಂಬುದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ದನಿಗಳ ಊತ್ ಮಳೆ ಹೊಡ್ತಕ್ಕೆ ಬಿತ್ತ ಬೀಜ ಹರ್ಕೊಂಡವ ಆಗೈತ್ರಿ ಅಪ್ಪ. ಅತ್ತಾಗ ಮಳೆಗೆ ಬೇಕಲ್ರಿ, ಈತ ಮಳೆ ಇದ ಮಾಡಕ್ ಬೇಕಲ್ರಿ ಅಪ್ಪ. ಲೇ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಲ ಕಾಯಿಸಿಕೊಳ್ಳಲಿಕ್ಕೆ ಹೊರಟಿದೆಯಲ್ಲ, ಅದೇ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡ್ಗೆಚ್ಚ ಸೃಷ್ಟಿಸಿ ನಿನಗೆ ನರಕ ಯಾತನೆ ಕೊಡದೆ ಹೋದರೆ ಇವನು ಜಂಟದಯ ಬಂಟ ಪೃಥ್ವಿರಾಜನೇ ಅಲ್ಲ. ಪೃಥ್ವಿರಾಜ್ ಬೊಗಳುವ ನಾಯಿಗೆ ಮಾಂಸದ ತುಂಡನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡು ಎತ್ತಿ ಇನ್ನು ಮುಂದೆ ಯಾರು ತಂಟೆಗೆ ಬರಬಾರದೆಂದು ಭಯ ಹುಟ್ಟಿಸಬೇಕು. ಅವಾಗ ಯಾರು ತಂಟೆಗೆ ಬರುವುದಿಲ್ಲ ಗೊತ್ತೇ. ಹೌದು ಜಯರಾಜ್, ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಸಿಕ್ಕ ಪ್ರಾಣಿಯನ್ನು ಆರಿ ಹಿಡಿದು ಬಿಸಿ ರಕ್ತ ಕುಡಿಯುವ ಕಾಟುಕ ನಾನು ಅಂದಾಗ ಈ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಪತಿವ್ರತೆ ಮುಂದೆಯಾಗುವುದು ಎರಡೇ ಒಂದೇ. ಸಾವುಕಾರ ಆನೆಗೆ ಒಂದು ಕಟ್ಟಬೇಕ್ರಿ ಅಪ್ಪ, ಒಂದು ಹೆಂಗಸಿನ ಕಟ್ಟಾಕ ಪಾಪ ರೀ ಅಪ್ಪ ಪಾಪ. ಎಂದು ಮುಂದೆ ನೋಡದೆ ಆ ಅರ್ಜುನ ಬಂದು ಕೇಳಿದಾಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಟ್ಟನೆಂದು ಖುಷಿ ಪಡುತ್ತಿರುವೆಯಲ್ಲ. ನೆವರ್ ಎಲ್ಲ ಬಣ್ಣದ ಮಾತುಗಳಿಂದ ಹೇಳಿ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಆರದ ಗಾಯವಾಗಿ ಬೆಲೆಯಲ್ಲಿ ಬಿಟ್ಟೆಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ತಂತ್ರಗಾರನು ನಾನೆಂದು ಮರೆಯಬೇಡ.
ಮಂದಿ ಮಕ್ಕಳು ಬಿಗಿರು ಬಿಸಿರು ಬಂದಾರಿಲ್ಪ. ಪುರೋಹಿತರೇ, ನಮ್ಮ ಮಾವ ಬರಕತ್ತಿದ್ದಾನೆ, ಒಂದು ನಿಮಿಷ ತಡೆಯಿರಿ. ಮತ್ ನೋಡು ಅಲ್ಲೇ ಎಮ್ಮಿ ಗಿಡದ ಬಸ್ ಸ್ಟ್ಯಾಂಡ್ನಾಗ 2 ಕ್ವಾರ್ಟರ್ ಹೊಡೆದ ಅಕ್ಕಿ ಕಾಳು ಅಲ್ಲೇ ಹೋಗೋದಂತಿನ್ನ. ಗುಲಿಂಗಪ್ಪ ಎಲ್ಲರಿಗೂ ಎಕ್ಸೈಸ್ ಕೊಡಪ್ಪ. ಒಬ್ರಿಗೊಬ್ರು ಹಾರ ಹಾಕ್ರಪ್ಪ. ನೀವು ತಡ ಮಾಡಿದ್ರು ಕುಂತು ಹಾಕ್ತಾವು. ಗಟ್ಟಿ ಮಾಡ ಗಟ್ಟಿ ಮಾಡ ಗಟ್ಟಿ ಮಾಡ ಗಟ್ಟಿ ಮಾಡ ಗಟ್ಟಿ ಮಾಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಜಯ ಮಂಗಲಂ ಜಯ ನಮ ಪಾರ್ವತಿ. ಬರ್ರಿ ಬರ್ರಿ ವಡಪ ಹೇಳ್ರಿ ಅಪ್ಪರ ಅಪ್ಪರ ವಡಪ ಇಟ್ಟು ಹೇಳ್ರಿ ಅಂದ್ರೆ ದಿನ ಲಾಗ್ನ ಆಗಿಲ್ಲಪ್ಪ ಹೇಳ್ತಿದ್ದೆ. ಇದ್ರಾಗ ಇಬ್ಬರು ಬಸ್ ಅಂದು ನಿಂದು ಮಾಡಿದ್ರೆ ಭಾರಿ ಆಕಿತ್ ನೋಡು. ಒಲ್ಲಪ್ಪ ನಾನು ನೀನಪ್ಪ ಹೇಳ್ರಿ ಅವರ ಯಾಕ ಅವ್ರಿಗೆ ಒಡಪ್ ಬರುವಂಗ ಕಾಣ್ತಿದ್ದಂಗಿಲ್ಲ. ಈ ಮಾತಿಗರ ಹೇಳಬೇಕು. ಈ ಮಾತಿಗರ ಒಡಪ ಇಟ್ಟು ಹೆಸರು ಹೇಳಬೇಕು. ಕಾಲಿಗೆ ಕಾಲುಂಗುರ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಹಣೆಗೆ ಕುಂಕುಮ ಚಂದ, ನನಗೆ ನನ್ನ ಅರ್ಜುನನೇ ಚಂದ. ಹೆಸರು ಅಪ್ಪರ ನೀವು ಬರ್ರಿ. ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾದಿದ್ದು ಸತ್ಯಕ್ಕಾಗಿ, ಮಹಾತ್ಮ ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ. ನಾನು ನನ್ನ ಮಡದಿ ಹೆಸರು ಹೇಳ್ತಾ ಇರೋದು ನಿಮ್ಮೆಲ್ಲರ ಸಂತೋಷಕ್ಕಾಗಿ. ಗಂಗಾ ನೀವು ಬರ್ರಿ, ನೀವು ಬರ್ರಿ ಅವರ ಅಂದೆ. ಅಂಜಲಿ ಬಾಳ ಅವಸರ ಐತಲ್ಲ ನಿನಗ. ನಿಮ್ಗಿನ ಬಾಳ ನನಗಾಯ್ತು. ಅಮ್ಮವ್ರದ್ ಮದುವೆ ಆತ, ನಂದ್ ಯಾವಾಗ ಆಗುತ್ತೆ ಏನ ಅಂತಂದ
ಗಜಿಮ ಮುತ್ತ ಕೊಟ್ಟು ಮದುವೆ ಮಾಡೋಣ ಅಂತಾಳ್ರಿ, ಅದಕ್ಕೇನು ಚಿಂತೆ ಮಾಡಬೇಡ್ರಿ ನೀವು. ಹೇಳ್ಬೇಕಾ? ಎರಡು ಹೇಳ್ಬೋದು. 10 ಮಂದಿ ಒಳಗೆ ಹೇಳ್ತೀನಿ ಅತ್ತಿ ಮಾವನ ಹೆಸರು, 4 ಮಂದಾಗ ಹೇಳ್ತೀನಿ ನಾದ್ನೇನ ಹೆಸರು, ಮಂದಾಗ ಹೇಳ್ತೀನಿ ಮೈದ್ನರ ಹೆಸರು, ಆರ್ತಿ ತಟ್ಟಿ ಹಿಡ್ದಾಗ ಹೇಳ್ತೀನಿ ನನ್ನ ಪತಿ ದೇವರ ಹೆಸರು. ಶಂಕರ್ ಶಂಕರ್ ಶಂಕರ್. ಬ್ಯಾಂಕಪ್ಪ ಬ್ಯಾಂಕೆ ಅಪ್ಪರ ನಿಮ್ಮ ಮಗ ಯಾಕೆ ಹೀಗಾಗೈತ್ರಿ? ಅಪ್ಪಾರ ಮಕ್ಕ ಸಾಪಿಗೆ ತನಕ ಹೋಗ್ಬೇಡ. ಅಕ್ಕ ತಳಸಿದ್ದು ಅವರೇ ಕಾಳು, ತಂಗಿ ತಳಸಿದ್ದು ತೊಗರೆ ಕಾಳು. ನಿಂತು ಗಂಗಾಳಕ್ಕ ಹಾಕಿದ್ರ ನಿಂತು ನ್ಯಾಯ ತೈತಾಳ ಶೀಲಾ. ಬ್ಯಾಂಕಪ್ಪ ಅಲ್ಲ ಜಗಳ ಗಂಟೆ ಶೀಲಾ ಅಂತ ಹೇಳಿಬಿಟ್ಟಿ, ಹೌದಿಲ್ಲ? ಏನು ಮಾತಾಡ ಗುದಿಂಗಪ್ಪ, ಈಗ ಖುಷಿ ಕೊಡು ನಮ್ಗ. ನಾಳೆ ಕಾಲ್ಜೋಡು ಕೈ ಜೋಡಾಗಿಂದ ನಮಗೆ ಕರ್ಕೊಂಡೋಗಿ ಪಾರ್ಟಿ ಕೊಡ್ಸಿ ಅಂತ. ಅಯ್ಯೋ, ಅವ್ರ ಈ ಲಗ್ನ ಖರ್ಚಿನ ಸಿಕ್ಕೊಂಡ್ ಒದ್ದಾಡ್ಯಾರ, ನಿನಗೆಲ್ಲಿ ದಕ್ಷಿಣ ಕೊಡ್ಬೇಕು ಅವ್ರು? ಏ ಹುಡುಗ, ಬೀರಪ್ಪನ ಗುಡಿ ಅಂದ ಉದುರ್ ಚಂದ ಇಟ್ಗೆ ತೊಗೊಂಬಂದಿ ನಾವು, ಅಡಿಗೆ ಫ್ರೀ ಮಾಡಿಸಿ, ಫ್ರೀ ಅಡಿಗೆ ಎಲ್ಲಿ ಐತಿ? ಅಡಿಗೆ ವಾಟ ಸೈತ್ ಊಟ ಮಾಡೋಣ ನಡ್ರಿ. ಬರೋಣ್ರಿ ಅಂತಾರ. ಅರ್ಜುನ ಏನ್ ಚಚ್ಕ ಮಾಡ್ಸಿ ಏನೇನ ಹಾಲು ಅನ್ಬಿಡ್ಸಿ ಹೋಯಪ್ಪ. ಕುಲ್ಕರ್ಣಿ, ನೀ ಕೇಳಿದ ಊಟವನ್ನು ಮಾಡಿದ್ದೀನಿ, ಹೋಗಿ ಒಂದು ಮನೆಗೆ ಹೋಗು. ಆಯ್ತು ಕೊಡ್ರಿ. ನೋಡಪ್ಪ ಅರ್ಜುನ, ಅರ್ಜುನ ನೋಡಪ್ಪ ಅರ್ಜುನ, ಶಂಕರ, ನಿಮ್ಮ ಮಡಿದೇರಿ ಕಣ್ಣಲ್ಲಿ ಹನಿ ಕಣ್ಣೀರು ಬರದಂತೆ ನೋಡಿಕೊಳ್ಳಿರಪ್ಪ. ಅಣ್ಣ, ಪತಿಯ ಸೇವೆಯನ್ನು ಮಾಡಲು ಬಂದ ಸತಿಗೆ ಸಂಕಟ ಕೊಟ್ರೆ ಮೆಚ್ಚನ ಪರಮಾತ್ಮ. ಅಣ್ಣ, ನಿಮ್ಮ ಮಾತಿನಂತೆ ಚ್ಯುತೆ ಬರದಂತೆ ನಡೆದುಕೊಳ್ಳುತ್ತೇವೆ. ಈ ಸಂತೋಷದೊಂದಿಗೆ ಒಂದು ಇಂಪಾದ ಗೀತೆ ಹಾಡು ಹಾಡಬಹುದು. ಮಾವ ಮಾತ್ಬೇಡ. ಸುಭಾಷಯ ಸುಭಾಷಯ ಮಧುಮಗಳಿಗೂ ಮಧುಮಗಳಿಗೂ ಸುಭಾಷಯ ಹರೆಯಗ ನವ ಜೋಡಿಗೆ ಸುಭಾಷಯ.
ಮಂಗಳ